56 ವರ್ಷದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹಪ್ಪನ ಬರ್ಬರ ಕೊಲೆ. ಪಾವಗಡ ತಾಲೂಕಿನ ಕೇಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಲಗೆರೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹಪ್ಪನವರು ದೇವಲಗೆರೆ ಬೆಟ್ಟದ ತಪ್ಪಲಿನಲ್ಲಿ ಶುಕ್ರವಾರ ಮೇಕೆ ಮೇಯಿಸಲು ಹೋದಾಗ ದೇವಲಗೆರೆ ಪಕ್ಕದ ಗ್ರಾಮದ ಕೆರೆಯಮ್ಮನ ಪಾಳ್ಯದ ವಾಸಿ ಮಣಿಕಂಠ ಎನ್ನುವ ವ್ಯಕ್ತಿಯು ಶುಕ್ರವಾರ ಮಧ್ಯಾಹ್ನ ಮಚ್ಚಿನಿಂದ ಕುತ್ತಿಗೆಗೆ ಹಾಗೂ ಎಡಗೈ ಬೆರಳುಗಳಿಗಿನ್ನ ಕತ್ತರಿಸಿ ಸಾಯಿಸಿ ಸುಮಾರು 30 ಮೇಕೆಗಳನ್ನು ಹೊಡೆದುಕೊಂಡು ಹೋಗಿ ಶನಿವಾರ ಬೆಳಿಗ್ಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕುರಿ ಸಂತೆಯಲ್ಲಿ ಮಾರಾಟ ಮಾಡುತ್ತಿರುವಾಗ ಮೃತನ ಮಗನಾದ ಮಂಜುನಾಥ್ ಅವರು ಕುರಿ ಸಂತೆಗೆ ಹೋಗಿ ಮೇಕೆಗಳನ್ನ ಗುರುತಿಸಿ ಮಣಿಕಂಠನನ್ನ ಹಿಡಿದು ಪೊಲೀಸರಿಗೆ ಮಾಹಿತಿ ನೀಡಿದಾಗ ಅರಸೀಕೆರೆ ಪೊಲೀಸ್ ಠಾಣೆಯವರು ಹಿರಿಯೂರಿನಿಂದ ಆರೋಪಿಯನ್ನ ಬಂಧಿಸಿ ತಂದು ವಿಚಾರಣೆ ನಡೆಸಿದಾಗ ಆರೋಪಿಯು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಅರಣ್ಯ ಪ್ರದೇಶದಲ್ಲಿ ನರಸಿಂಹಪ್ಪನನ್ನ ಕೊಲೆ ಮಾಡಿ ಹಾಕಿರುವ ಪ್ರದೇಶಕ್ಕೆ ಕರೆತಂದು ತೋರಿಸಿದ್ದಾನೆ. ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್, ಸಬ್ ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸುದರ್ಶನ್ ಹಾಗೂ ಸಿದ್ದೇಶ್ ಪೊಲೀಸ್ ಪೇದೆ ಇವರುಗಳಿಂದ ಶನಿವಾರ ಸಂಜೆ 5:30ಕ್ಕೆ ಸ್ಥಳ ಪರಿಶೀಲನೆ ನಡೆಸಿ ಮೃತದೇಹವನ್ನ ತಾಲೂಕು ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಮೃತರು 2 ಗಂಡು ಮಕ್ಕಳನ್ನ ಹಾಗೂ ಬಂಧು ಮಿತ್ರರನ್ನ ಅಗಲಿದ್ದಾರೆ ಎಂದು ತಿಳಿದು ಬಂದಿದೆ. ವರದಿ ನಾಗರಾಜು ದೇವರಹಟ್ಟಿ, ನಂದಿ ಟಿವಿ, ಪಾವಗಡ.